ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ನೋಡಿ, ಬೆಳಗ್ಗೆ ಬ್ರೇಕ್ಫಾಸ್ಟು ರಾಗಿ ಮುದ್ದೆ, ಮೊಳಕೆ ಕಟ್ಟಿದ 5 ಥರದ ಧಾನ್ಯದ ತರಕಾರಿ ಎಲ್ಲ ಹಾಕಿ ಇವತ್ತು ಬಿಸಿ ರಾಗಿ ಮುದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟು ನೋಡಿ ಎಷ್ಟು ಥರ ತರಕಾರಿ ಇದೆ ಅನ್ನೋದು ನೋಡಿ. ನೈಟೆಲ್ಲ ಮಾಡಿ ಇವತ್ತು ಹಾಕ್ಕೊಂಡು ಬೆಳಗ್ಗೆ ಇದನ್ನು ನಾವು ಮಾಡಿಕೊಂಡು ಬೆಳಗ್ಗೆನೇ ರೆಡಿ ಆಗ್ತಾ ಇದ್ದೀವಿ. ಕೆಲಸಕ್ಕೆ ಹೋಗ್ಬೇಕಲ್ಲ, 8 ಕಾಲಿಗೆ ಹೊರಡಬೇಕು. ಇವತ್ತು ಬೆಳಿಗ್ಗೆ ರಾತ್ರಿ ಎಲ್ಲ ತರಕಾರಿ ಮೊಳಕೆ ಕಟ್ಟಿದ ಸಾಂಬಾರು ಮಾಡಿಕ್ಕಿದ್ದೆ. ಬೆಳಿಗ್ಗೆ ಮುದ್ದೆ ರೆಡಿ ಮಾಡಿಕೊಂಡೆ, ಊಟ ಮಾಡಿ ಈಗ ಕೆಲಸಕ್ಕೆ ಹೊರಡಬೇಕು. ನೋಡಿ, ಇಷ್ಟು ದಪ್ಪ ರಾಗಿ ಮುದ್ದೆ ಇದೆ. ಬೆಳಿಗ್ಗೆನೇ ಬ್ರೇಕ್ಫಾಸ್ಟು, ಆರೋಗ್ಯ ಚೆನ್ನಾಗಿರುತ್ತೆ. ಅನ್ನ ಪನ್ನ ಈ ಬೀಜ ಪರಗೋರು ದೋಸೆ ಇವೆಲ್ಲ ಅಪರೂಪಕ್ಕೆ ಒಂದು ಸರಿ ತಿನ್ನಬೇಕು. ಇದಕ್ಕೋಸ್ಕರ ನಾವು ಮಾಡಬೇಕಾಗಿದ್ದು ಚೆನ್ನಾಗಿರುತ್ತೆ, ಆರೋಗ್ಯಕರ. ಯಾವುದೇ ಒಂದು ಕಾಯಿಲೆಗಳು ಬರೋದಿಲ್ಲ. ಆಳ ಮೂಳ ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಅಂತೆ ಆಳ ಮೂಳ ಕೆಟ್ಟು ಬಂದು ಚೀನೀಸು, ಸೌತ್ ಇಂಡಿಯನ್ಸ್ ಬಂದು ಇದನ್ನು ತಿಂದರೆ ಆರೋಗ್ಯವನ್ನು ಹಾಳಾಗುತ್ತೆ. ಅದಕ್ಕೆ ಬೆಳಿಗ್ಗೆ ರಾಗಿ ಮುದ್ದೆ, ಹಿಂದಿನ ಕಾಲದ ರಾಗಿ ಮುದ್ದೆ ತಿಂದೆ ಅಷ್ಟು ಪುಷ್ಟಿವಾಗಿ ಬೆಳೆದಿರೋದು. ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ತರಕಾರಿ ಸಾಂಬಾರು ರಾಗಿ ಮುದ್ದೆ ಉಣ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೀವು ಎಲ್ಲ ಮಾಡ್ಕೊಂಡು ಈ ಥರ ತಿಂತಾಯಿರಿ. 70 ರಿಂದ 80 ವರ್ಷ ಬದುಕ್ಬೋದು ಅಂತ ಹೇಳಿದ್ರೆ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಕರ್ನಾಟಕ.